ನಿಪ್ಪಾಣಿ ಮುಖ್ಯ ರಸ್ತೆ ಬೆಂಡವಾಡದಲ್ಲಿ ಓಂ ಮಧುವಾ ಮಲ್ಟಿಪರ್ಪಸ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ತರಕಾರಿ ಕೃಷಿ ಮಾರುಕಟ್ಟೆ ವ್ಯಾಪಾರ ಭರ್ಜರಿಯಾಗಿ ನಡೆಯುತ್ತಿದೆ. ಉದ್ಘಾಟಕರಾಗಿ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪರಾವ್ ಪಾಟೀಲರು ಈ ಮಾರುಕಟ್ಟೆಗೆ ಉದ್ಘಾಟನೆ ಮಾಡಿ ಸುತ್ತಮುತ್ತಲಿನ ಈ ಭಾಗದ ರೈತರು ತಮ್ಮ ಹೊಲದಲ್ಲಿ ಬೆಳೆದ ತರಕಾರಿಯನ್ನು ಹತ್ತಿರದಲ್ಲೇ ಮಾರಾಟ ಮಾಡಲು ತುಂಬ ಅನುಕೂಲವಾಗಲಿದೆ ಎಂದು ಉದ್ಘಾಟನೆ ಮಾಡಿದ್ದರು. ಆದರೆ ಈ ಮಾರುಕಟ್ಟೆಗೆ ಕೆಲವೊಂದು ಕಿಡಿಗೇಡಿಗಳು ಅಪಪ್ರಚಾರ ಮಾಡಿ ಮಾರುಕಟ್ಟೆಯನ್ನು ಹಾಳು ಮಾಡುವ ಪ್ಲಾನ್ ಮಾಡಿದ್ದಾರೆ ಎಂದು ರೈತರು ಹೇಳುತ್ತಿದ್ದಾರೆ. ರೈತರ ಅಭಿಪ್ರಾಯದ ಮೇರೆಗೆ ಮಾರುಕಟ್ಟೆಗೆ ಯಾರಾದರೂ ತೊಂದರೆ ಕೊಟ್ಟರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಮಾರುಕಟ್ಟೆಯ ಮಾಲೀಕರು ಹಾಗೂ ಪ್ರತಾಪರಾವ್ ಪಾಟೀಲರು ಹೇಳಿದ್ದಾರೆ. ಸುತ್ತಮುತ್ತಲಿನ ಹಳ್ಳಿಗಳಿಗೆ ತರಕಾರಿ ಮಾರುಕಟ್ಟೆ ಅನುಕೂಲವಾಗುತ್ತದೆ ಎಂಬ ಭಾವನೆಯಿಂದ ಪ್ರತಾಪರಾವ್ ಪಾಟೀಲರು ಈ ಮಾರುಕಟ್ಟೆಯನ್ನು ಉದ್ಘಾಟನೆ ಮಾಡಿದ್ರು. ಮಾರುಕಟ್ಟೆ ವಿರುದ್ಧ ಕೆಲವೊಂದು ಜನ ಷಡ್ಯಂತ್ರ ಮಾಡುತ್ತಿರುವುದು ರೈತರಿಂದ ಕೇಳಿ ಬರ್ತಾ ಇದೆ. ತರಕಾರಿ ಮಾರುಕಟ್ಟೆಗೆ ತೊಂದರೆ ಕೊಡುವವರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಮಾರುಕಟ್ಟೆಯ ಮಾಲೀಕರು ಹಾಗೂ ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷರು ಪ್ರತಾಪರಾವ್ ಪಾಟೀಲರು ಕೂಡ ಹೇಳಿದ್ದಾರೆ. ತರಕಾರಿ ಮಾರುಕಟ್ಟೆ ವಿವಾದ ಸೃಷ್ಟಿಸಿದರೆ, ಸಾಮಾಜಿಕ ಜಾಲತಾಣದಲ್ಲಿ ತರಕಾರಿ ಮಾರುಕಟ್ಟೆ ಬಗ್ಗೆ ಅಪಪ್ರಚಾರ ಮಾಡಿದರೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಈಗಾಗಲೇ ಹೇಳಿದ್ದಾರೆ. ಎಲ್ಲ ನನ್ನ ರೈತ ಬಂಧುಗಳಲ್ಲಿ ವಿನಂತಿ ಏನು, ನಮ್ಮ ಇವತ್ತು ರಾಯಬಾಗ್ ತಾಲೂಕಿನ ಬೆಂಡವಾಡ ಗ್ರಾಮದಲ್ಲಿ ಏನು ಒಂದು ಕೃಷಿ ಮಾರುಕಟ್ಟೆಯನ್ನು ಇವತ್ತು ಅಲ್ಲಿ ಪ್ರಾಯೋಗಿಕವಾಗಿ ಅಲ್ಲಿ ಇರ್ತಕ್ಕಂಥ ಕೆಲವು ವ್ಯಾಪಾರಸ್ಥರು ಕೂಡಿ ಅದನ್ನು ಪ್ರಾರಂಭ ಮಾಡ್ಯಾರೋ. ಅದನ್ನು ಯಾರೂ ಕೂಡ ರೈತರ ಹೋರಾಟಗಾರರು, ರೈತ ಪರ ಸಂಘಟನೆಗಳು ಕೂಡ ಯಾರೂ ಕೂಡ ತೊಂದರೆ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದ್ರೆ ಆ ಭಾಗದಲ್ಲಿ APMC ಇಲ್ಲ. ಆ ಭಾಗದಲ್ಲಿ ಸಮೀಪ ಆಗಲಿಕ್ಕೆ ಆ ರೀತಿ ಅವರ ಮಾಡ್ಕೊಂಡ ವ್ಯಾಪಾರನ ಮಾಡಲಿಕ್ಕೆ ನಮ್ದು ಯಾರ್ದು ಕೂಡ ರೈತರು ತೊಂದರೆನೂ ಇಲ್ಲ, ಸರ್ಕಾರ ಕೂಡ ತೊಂದರೆ ಕೊಡೋದಿಲ್ಲ. ಯಾಕಂದ್ರೆ ಅವಕಾಶ ಐತೆ. ನಮಗೇನಾದ್ರು ದೂರ ಆತಪ್ಪ ಅಂತಂದ್ರೆ ಆ ರೀತಿ ನಾವು ಪಂಚಾಯತಿ ವೈಸ್ ಅದನ್ನು ವ್ಯಾಪಾರ ಮಾಡ್ಲಿಕ್ಕೆ ಅನುಕೂಲ ಐತಿ. ಅದಕ್ಕೆ ನಾವು ಯಾರೂ ಕೂಡ ತೊಂದರೆ ಕೊಡೋದಿಲ್ಲ. ಯಾರೂ ಕೂಡ ಅದ್ರ ಬದಲ ತಪ್ಪನ್ನು ಭಾವಿಸಬಾರ್ದು. ಯಾಕಂದ್ರೆ ಬೆಳಗಾವಿ ವಿಚಾರ ಬೇರೆ ಇದೆ. ಬೆಳಗಾವಿ ವಿಚಾರ ಅದು ಖಾಸಗೀಕರಣ ಲೈಸೆನ್ಸ್ ರದ್ದಾಗೈತಿ. ಆ ವಿಚಾರಕ್ಕಾಗಿ APMC ಶಿಫ್ಟ್ ಮಾಡೋದ್ರೆ ಹೋರಾಟ ಮಾಡಿದ್ವು. ಇದು ಆ ರೀತಿ ಇಲ್ಲ. ಇಲ್ಲಿ APMC ಇಲ್ಲ, ಇಲ್ಲಿ ಅವಶ್ಯಕತೆ ಐತಿ. ಅದರಿಂದ ಸುತ್ತಮುತ್ತ ರೈತರಿಗೆಲ್ಲ ಕೂಡ ಸಾಕಷ್ಟು ಅನುಕೂಲ ಐತಿ. ವ್ಯಾಪಾರನ ಚೆನ್ನಾಗಿ ಮಾಡಲಿ, ಅಲ್ಲೂ ಕೂಡ ಮೋಸ ಮಾಡಬಾರ್ದು. ಅಲ್ಲೂ ಕೂಡ ಅಧಿಕಾರಿಗಳ ನಿಗಾ ಇಡುವ ರೀತಿಯೊಳಗೆ ನಾವು ಎಚ್ಚರಿಕೆಯನ್ನು ಮಾತ್ರ ಕೊಡ್ತೀವಿ. ಓಕೆ, ನಾವೆಲ್ಲರೂ ಕೂಡ ಒಂದು ರೈತರ ಒಂದು ಮೀಟಿಂಗ್ ತೊಗೊಂಡಿದ್ವಿ. ಇವಾಗ ಬೆಂಡವಾಡಕ್ಕೊಂದು ಕಾಯಿಪಲ್ಲೆ ಮಾರ್ಕೆಟ್ ಆಗಬೇಕಾದ್ರೆ ಅದಕ್ಕೆ ಕೆಲವೊಂದು ಮಂದಿ ಗಣ್ಯ ವ್ಯಕ್ತಿಗಳು ನಮಗೆ ಸಪೋರ್ಟ್ ಕೊಟ್ಟಿದ್ರು. ರೈತರಿಗೆಲ್ಲ ಅಗದಿ ಅನುಕೂಲ ಆಗುವಂಥದ್ದು. ಇದಕ್ಕೆ ವೇಲ್ ಪಾಟೀಲ್ ಅವ್ರು ಏನು ಶ್ರಮ ಮಾಡಿದ್ರು ಅದೇ ರೀತಿ ಈ ರೈತರೊಳಗೂ ಹೋರಾಟ ಆಗಬೇಕು, ಅವ್ರನ್ನ ನೆನೆಸ್ಬೇಕು. ಮತ್ತು ಈಗ ಅವ್ರೊಂದು ಮಾರ್ಕೆಟ್ ಮಾಡಿದ್ರೆ ಇನ್ನೂ 10 ಮಾರ್ಕೆಟ್ ಆಗಬೇಕು. ರೈತರಿಗೆ ಅನುಕೂಲ ಆಗ್ಬೇಕಂದ್ರೆ ರೈತರಿಗೆ ಕೆಲಸ ಮಾಡೋರಿಗೆ ಎಲ್ಲರಿಗೂ ರೈತರು ನಾವು ಬೆಂಬಲ ಕೊಡಲೇಬೇಕು. ಅದಕ್ಕೆ ಇವತ್ತಿನ ದಿವಸ ಆಗಿದ್ದ ಮಾರ್ಕೆಟ್ ಒಳ್ಳೇದೈತಿ, ಎಲ್ಲ ರೈತರಿಗೆ ಒಳ್ಳೇದೈತಿ. ಮತ್ತು ಮತ್ತೊಂದು ಈ ಇವರಿಗೆ ನಮ್ಮ APMC ಅವರಿಗೆ ಒಂದು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ. APMC ಅವ್ರ ಮಾಡಿದ್ದೆ ನಮ್ಗೆ ಪ್ರೋಡ್ಸ್ ಆಗೋದಿಲ್ಲ. ಇವರೆಲ್ಲರೂ ಇನ್ನೊಂದು 10 ಪ್ರೈವೇಟ್ ಆದ್ರೂ ಅದಕ್ಕೇನು ಅಭ್ಯಂತರ ಇಲ್ಲ. ರೈತರು ತಾವು ಬೆಳೆದಿದ್ದ ತಾವು ಮಾರ್ಲಿಕ್ಕೆ ಯಾರಪ್ಪ ಅಂತ ತೊಗೊಂಡಿಲ್ಲ. ನಾವು ಬೆಳೆದಂಥ ಬೆಳೆ ನಾವು ಎಲ್ಲೂ ಮಾರ್ಬೋದು. ಅದಕ್ಕೆ ಯಾರೂ ಅಡ್ಡಿಪಡಿಸ್ಬಾರ್ದು. ಅದಕ್ಕೆ ಎಲ್ಲರೂ ಸಂಬಂಧ ಇಲ್ಲ. ಆ ಮಾರ್ಕೆಟ್ಗೆ ನಮಗೆ ಏನು ಸಂಬಂಧ ಇಲ್ಲ. ನಾವು ದಾಟು ಹೇಳಿದಾಗ ಒಬ್ಬ ಬಾಟ ಮನುಷ್ಯ ಬಂದ್ರೆ ಅವ ಈಚೆ ಕಡೆ ದಾಟಾಕತ್ತಿದ್ದ, ನಾವು ಆಚೆ ಕಡೆ ದಾಟಾತಿತ್ತು. ಒಂದಿಟ್ಟು ಪಟ್ಪಾಟಿಗೆ ಹಾದ ಗಾಡಿ ಬಿತ್ತರಿ, ನಮಗೂ ಏನಾಗಿಲ್ಲ, ಅವಗೂ ಏನಾಗಿಲ್ಲ. ಅವ ಗಾಡಿ ವೈಜರ್ ಒಂದು ಹೊಡೆದೈತಿ. ಈಗ ಅದು ವೈಜರ್ ಅವ್ರ ಪೇಟೆಯವ್ರನ್ನ ಹಾಕ್ಸ್ಕೊಡ್ತು ಅಂದರು. ನಾವು ಇದು ಮಾರ್ಕೆಟ್ಗೆ ಚಾಲುದಾಗ ಹೋಗತ್ತಿದ್ದು ರೀ, ಅದು ಮಾರ್ಕೆಟ್ ಚಾಲುದಾಗ ಹೋಗತ್ತೀವಿ ರೀ. ನಾವು ರೈತರು ನಾವು ಆಗಿ ಹೋಗೋದ ಇಷ್ಟ ರೀ. ಮತ್ತೇನು ಮುಂದಿನ ಏನೇನು ಭಾಳ ಏನಿದೆ.